ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಇಂದು ತಮ್ಮ ಪ್ರಚಾರ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಕ್ಷೇತ್ರದಾದ್ಯಂತ ಈಗಾಗಲೇ ಮನೆ ಮನೆಗೆ ಭೇಟಿ ನೀಡಿ ಮತದಾರರನ್ನ ಭೇಟಿಯಾಗುತ್ತಿರುವ ಅವರು ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರೊಂದಿಗೆ ಬೆಂಬಲ ಯಾಚಿಸುತ್ತಿದ್ದಾರೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಹಳ್ಳಿಗಳಿಗೆ ಭೇಟಿ ನೀಡಿದ ಅಭ್ಯರ್ಥಿಯು ಬಿಜೆಪಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನ ಎತ್ತಿ ಹಿಡಿದು ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ. ಹದಡಿ ಗ್ರಾಮದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷವು ಉತ್ತಮ ಆಡಳಿತ ನೀಡುವ ಸಾಮರ್ಥ್ಯ ಹೊಂದಿದೆ. ಹೀಗಾಗಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ನಮ್ಮನ್ನ ಬೆಂಬಲಿಸಿ ಎಂದು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೇ ವೇಳೆ ಹದಡಿ ಗ್ರಾಮದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರನ್ನ ಹಾಲುಮತ ಸಮಾಜದ ಮುಖಂಡರು ಆತ್ಮೀಯವಾಗಿ ಬರಮಾಡಿಕೊಂಡರು. ಅಭ್ಯರ್ಥಿಗೆ ಕುರಿ ಮತ್ತು ಕಂಬಳಿ ನೀಡಿ ಶುಭ ಹಾರೈಸಿದ ಅವರು ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಶುಭ ಹಾರೈಸಿದ್ದಾರೆ. ಸಮಾಜದ ಮುಖಂಡರಾದ ರಾಮಣ್ಣ, ತಮ್ಮಣ್ಣ ಮತ್ತು ಹನುಮಂತಪ್ಪ ಉಪಸ್ಥಿತರಿದ್ದು ಅಭ್ಯರ್ಥಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಾದ್ಯಂತ ಪ್ರಚಾರ ಕಾರ್ಯ ನಡೆಸುತ್ತಿರುವ ಅಭ್ಯರ್ಥಿಯು ಮತದಾರರನ್ನ ಭೇಟಿ ಮಾಡಿ ಬಿಜೆಪಿ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ತಿಳಿಸುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಗ್ರಾಮಗಳಿಗೆ ಭೇಟಿ ನೀಡಿ ಮತದಾರರನ್ನ ತಲುಪಲು ಯೋಜನೆ ರೂಪಿಸಲಾಗಿದೆ. ಚುನಾವಣಾ ಪ್ರಚಾರದ ಭಾಗವಾಗಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ವಿವಿಧ ರೀತಿಯಲ್ಲಿ ಮತದಾರರನ್ನ ತಲುಪಲು ಕಾರ್ಯತಂತ್ರಗಳನ್ನ ರೂಪಿಸುತ್ತಿದ್ದಾರೆ. MP, MLA, ಮಂತ್ರಿ ಇಲ್ಲಿ ಏನೇನು ಬೇಕೋ ಅವ್ರಿಗೆಲ್ಲ ಮಾಡ್ಕೊಂಡ ಸಾಮಾನ್ಯ ಬಡ ಕುಟುಂಬದವ್ರು ಏನಾದ್ರು ಗುರುತಿಸ್ಕೊಟ್ಟಿರ್ತಕ್ಕಂಥದ್ದು ಅದು ಬಿಜೆಪಿ ಪಕ್ಷ. ನನಗೆ ಕೊಟ್ಟೈತಿ, ಅಜಯನು ಕೊಟ್ಟೈತಿ, ಶ್ರೀನಿವಾಸ್ ದಾಸಕರಿ ನಾವು ಯಾರು ಗೆಲ್ಲಕ್ಕಾಗಿಲ್ಲ. ಈ ಸತಿ ಭಾಳ ಒಳ್ಳೆ ವಾತಾವರಣ. ನಾನು ಯಾಕೆ ವಿನಂತಿ ಮಾಡ್ತೀನಿ ಅಂದರೆ, ಮುಸ್ಲಿಂ ಬಾಂಧವರು ಇಲ್ಲಿವರೆಗೂ ಸಹಿತ ಹಿರಿಯರು ಶಾಮ ಶಿಕ್ಷಕರಪ್ಪ ಸೋಲ್ಬಾರ್ದು ಅಂತ ಓಟಕ್ಕೆ ಒಂದು ಬೂತಿಗೆ 750 ಸಪೋರ್ಟ್ ಮಾಡಿ ಅವ್ರಿಗೆ ಸರ್. ಅಣ್ಣ ಸೈಡಿಂದ ಸರ್, ಸೈಡಿಂದ ಸರ್, ಈಗ ನೀವು ಏನ್ ಮಾಡ್ತೀವಿ, ನೀವು ಹೇಳ್ತೀಗ ಎಲ್ಲ ರೀತಿಯ ಅಧಿಕಾರವನ್ನ ಶಾಮನೂರವ್ರ ಮನೆಗೆ ಕೊಟ್ಟಿದ್ದಾರೆ. MP, MLA, ಮಂತ್ರಿ ಇಲ್ಲಿ ಏನೇನು ಬೇಕೋ ಅವ್ರಿಗೆಲ್ಲ ಮಾಡ್ಕೊಂಡ ಸಾಮಾನ್ಯ ಬಡ ಕುಟುಂಬದವ್ರು ಏನಾದ್ರು ಗುರುತಿಸ್ಕೊಟ್ಟಿರ್ತಕ್ಕಂಥದ್ದು ಅದು ಬಿಜೆಪಿ ಪಕ್ಷ. ನನಗೆ ಕೊಟ್ಟೈತಿ, ಅಜಯನು ಕೊಟ್ಟೈತಿ, ಶ್ರೀನಿವಾಸ್ ದಾಸಕರಿ ನಾವು ಯಾರು ಗೆಲ್ಲಕ್ಕಾಗಿಲ್ಲ. ಈ ಸತಿ ಭಾಳ ಒಳ್ಳೆ ವಾತಾವರಣ. ನಾನು ಯಾಕೆ ವಿನಂತಿ ಮಾಡ್ತೀನಿ ಅಂದರೆ, ಮುಸ್ಲಿಂ ಬಾಂಧವರು ಇಲ್ಲಿವರೆಗೂ ಸಹಿತ ಹಿರಿಯರು ಶಾಮ ಶಿಕ್ಷಕರಪ್ಪ ಸೋಲ್ಬಾರ್ದು